ವೆಲ್ಕಮ್ ಬ್ಯಾಕ್. ಪರಪನಾಗ್ರಹಾರ ಕಾರಾಗೃಹದಲ್ಲಿರೋ ದಿನದುದ್ದಕ್ಕೂ ಕೂಡ ಮನೆ ಊಟ ಬೇಕು ಅಂತ ಕೋರ್ಟ್ನ ಮೊರೆ ಹೋಗಿದ್ರು ದರ್ಶನ್. ಜೈಲಿನಲ್ಲಿ ಕೊಡೋ ಊಟ ಮೈಗೆ ಹತ್ತಲ್ವಾ ಅನ್ನೋ ಅನುಮಾನ. ಬಳ್ಳಾರಿ ಜೈಲಿನಲ್ಲೂ ಕೂಡ ದರ್ಶನ್ರಿಂದ ಇದೀಗ ಧಿಮಾಕು ಪ್ರದರ್ಶನ ಅಂತ. ಜೈಲ್ ಊಟ ಬೇಡ ಅಂತ ಅಂದ್ರಂತೆ ದರ್ಶನ್. ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ವಂತೆ. ನೆನ್ನೆನೂ ಇದೇ ಸುದ್ದಿ. ಪರಪನಾಗ್ರಹಾರ ಕಾರಾಗೃಹದಿಂದ ಬಳ್ಳಾರಿ ಶಿಫ್ಟ್ ಅನ್ನೋ ಸುದ್ದಿ ಯಾವಾಗ ಬಂತೋ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ. ಇವತ್ತು ಬೆಳಗ್ಗೆ ಕೂಡ ತಿಂಡಿ ಬೇಡ ಅಂದ್ರಂತೆ. ಜೈಲಿನ ನಿಯಮದ ಪ್ರಕಾರ ಮಧ್ಯಾಹ್ನ 12 ಗಂಟೆಗೆ ಊಟ ಇದೆ. ಇದು ಮಿಸ್ ಆದ್ರೆ ಸಂಜೆ 6 ಗಂಟೆಗೆ ಊಟ. ಉಪವಾಸ ಮಾಡೋದ್ರಿಂದ ಕಾನೂನು ನಿಯಮ ಇದ್ಯಾವುದೂ ಕೂಡ ಬದಲಾಗಲ್ಲ. ಜನರ ಅನುಕಂಪ ಅದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಎನಿವೆ, ಇವತ್ತು ಸಿಕ್ಕಿರೋ ಮಾಹಿತಿ ಪ್ರಕಾರ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಹೆಂಗೆ ಊಟ ತಿಂಡಿ ರಿಜೆಕ್ಟ್ ಮಾಡಿದ್ರು ದರ್ಶನ್, ಬಳ್ಳಾರಿಯ ಕಾರಾಗೃಹದಲ್ಲೂ ಕೂಡ ತಿಂಡಿ ಬೇಡ ಅಂತಂದ್ರಂತೆ. ಬರೋ ಮಾರ್ಗದಲ್ಲೇ ಎಲ್ಲಾದ್ರೂ ಆಗಿತ್ತಾ ಗೊತ್ತಿಲ್ಲ. ಮತ್ತೊಂದ್ ಕಡೆ ನಿನ್ನೆ ಗಮನಿಸಿದ್ವಿ, ದರ್ಶನ್ ಪರಪನಾಗ್ರಹಾರ ಕಾರಾಗೃಹದಲ್ಲಿ ಇರಬೇಕಾದ್ರೆ ಆಗಿದ್ದ ವ್ಯವಸ್ಥೆಯ ಲೋಪದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಕೆರಳಿ ಕೆಂಡವಾಗಿದ್ರು. ಇವತ್ತು ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನು ಮಾರ್ಗವಾಗಿಯೇ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಶಿಫ್ಟ್ ಹಿಂದೆ ಯಾರ ಕೈವಾಡ ಕೂಡ ಇಲ್ಲ. ಈ ರೀತಿ ಉತ್ತರ ಕೊಡ್ಲಿಕ್ಕೆ ಕಾರಣ ಮಾಧ್ಯಮದವ್ರು ಪ್ರಶ್ನೆ ಮಾಡ್ತಾರೆ, ಬಳ್ಳಾರಿಗೇನೆ ಔಟ್ ಆಫ್ ಆಲ್ ಬಳ್ಳಾರಿಗೇನೆ ಶಿಫ್ಟ್ ಮಾಡಿರೋದು ಯಾಕೆ? ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋ ಕಾರಣಕ್ಕ ಅನ್ನೋ ಪ್ರಶ್ನೆ ಕೇಳಿದಾಗ ಬಳ್ಳಾರಿಗೆ ಶಿಫ್ಟ್ ಮಾಡಿರೋದ್ರ ಹಿಂದೆ ಯಾವುದೇ ರೀತಿಯ ಕೈವಾಡಗಳಾಗ್ಲಿ ಹಿತಾಸಕ್ತಿಗಳಾಗ್ಲಿ ಇಲ್ಲ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಬಳ್ಳಾರಿಗೆ ಜಮೀರ್ ಉಸ್ತುವಾರಿ ಸಚಿವರಾಗಿದ್ದಾರೆ, ಹೀಗಾಗಿ ಸ್ಥಳಾಂತರ ಅನ್ನೋದು ಕೇವಲ ಊಹಾಪೋಹ. ಈ ಘಟನೆ ಆದಮೇಲೆ ಜೈಲ್ ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ಆ ಥರ ಏನಿಲ್ಲ. ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಡಿಸೈಡ್ ಮಾಡಿದ್ದಾರೆ. ಅವರು ನಮ್ಮ ಪ್ರಿಸನ್ ಅಥಾರಿಟೀಸ್ ಡಿಸೈಡ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ. ಅದಕ್ಕೇನು ಸಂಬಂಧ ಇದೆ? ಯಾವ ಜಿಲ್ಲೆಗೆ ಹಾಕಿದ್ರು ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ, ಅದಕ್ಕೂ ಸಂಬಂಧ ಇಲ್ಲ. ಯಾರೇ ಇದ್ರೇನಂತೆ, ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ. ಜೈಲ್ ಅಧಿಕಾರಿಗಳು ಈ ಘಟನೆ ಆದಮೇಲೆ ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತೇಳಿ ತೀರ್ಮಾನ ಮಾಡಿದರು. ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂತೇಳಿ ಅವರು ಒಂದು 8-10 ಜನರನ್ನು ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ತಲುಪಿಸಿದಾರೋ ಏನೂ ಗೊತ್ತಿಲ್ಲ, ಶಿಫ್ಟ್ ಆಗಿದ್ದಾರೆ ಅಂತ. ದರ್ಶನ್ ಸುದ್ದಿಯಿಂದ ಸ್ವಲ್ಪ ಆಚೆ ಬರೋಣ. ಪೊಲಿಟಿಕಲ್ ಡೆವಲಪ್ಮೆಂಟ್ ವಿಚಾರದಲ್ಲೂ ಕೂಡ ಇವತ್ತು ಅತ್ಯಂತ ಪ್ರಮುಖ ದಿನ. ಕಾರಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಇದೀಗ ಕೋರ್ಟ್ನ ಕಟಕಟೆಯಲ್ಲಿ. ಅದರಲ್ಲಿ ಸಿಗ್ತಾ ಇರುವ ಈಗಿನ ಅಪ್ಡೇಟ್, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಇವತ್ತು ಬಿಗ್ ಡೇ. ಅಕ್ರಮ ಆಸ್ತಿ ಗಳಿಕೆ ಕೇಸನ್ನ ಸಿಬಿಐನಿಂದ ವಾಪಸ್ ಪಡೆದು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿತ್ತು ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಯತ್ನಾಳ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇವತ್ತು ಸಂಜೆ ಹೈಕೋರ್ಟ್ನಿಂದ ಇದ್ರ ಬಗ್ಗೆ ಮಹತ್ವದ ಆದೇಶ ಪ್ರಕಟವಾಗುವ ಸಾಧ್ಯತೆ. ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ಕೋರ್ಟ್ ಈ ವಿಚಾರವನ್ನ ಕೈಗೆತ್ತಿಕೊಳ್ಳಲಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ವಿಚಾರಣೆಯನ್ನ ನಡೆಸಿ ಕ್ಯಾಬಿನೆಟ್ನ ಈ ಡಿಸಿಷನ್ ಸರಿಯಾ ತಪ್ಪಾ ಅನ್ನೋದನ್ನ ಆದೇಶದ ಮೂಲಕ ಪ್ರಕಟಿಸಲಿದೆ ಕೋರ್ಟ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನಗೆ ದೇವರು ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಅವರು ಏನು ಕೊಟ್ಟರೂ ಕೂಡ ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ. ಹಾಸನದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ನನಗೆ
ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ದೇವಾಲಯದ ಬಗ್ಗೆ ನಂಬಿಕೆ ಇಲ್ಲ. ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡಿ. ನೋಡಪ್ಪ, ನನಗೆ ದೇವ್ರ ಬಗ್ಗೆ ನಂಬಿಕೆ ಇಲ್ಲ, ದೇವಾಲಯದ ಬಗ್ಗೆ ನಂಬಿಕೆ ಇಲ್ಲ. ಲಕ್ಷ್ಮಣ್, ಜಗದೀಶ್ ಮತ್ತು ಲಕ್ಷ್ಮಣ್ ಶಿವಮೊಗ್ಗದ ಕಾರಾಗೃಹದ ಒಳಗೆ ಹೋದ ಸಂದರ್ಭದ ದೃಶ್ಯ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, ಈ ಕ್ವಾರಂಟೈನ್ ಯಾಕೆ? ನಾವು ದರ್ಶನ್ ಪ್ರಕರಣ ಕೂಡ ಟ್ರೇಸ್ ಮಾಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಡೈರೆಕ್ಟ್ ಸೆಲ್. ಇವರಿಬ್ಬರನ್ನ ಜಗದೀಶ್ ಹಾಗೆ ಲಕ್ಷ್ಮಣ್ ಕ್ವಾರಂಟೈನ್ ಯಾಕೆ ಅಂತ? ಸ್ಮಿತಾ, ಏನು ಅಂದರೆ ಶಿವಮೊಗ್ಗದಲ್ಲಿ 5 ಬ್ಯಾರಕ್ಗಳಿರುವಂಥದ್ದು ಕೇಂದ್ರ ಕಾರಾಗೃಹದಲ್ಲಿ. ಏನು ಕುಮುದ್ಯೋತಿ ಆಗಿರ್ಬೋದು, ತುಂಗ, ಭದ್ರಾ ಮತ್ತು ಶರಾವತಿ ಮತ್ತು ಕಾವೇರಿ 5 ಬ್ಯಾರಕ್ಗಳಿದ್ದಾವೆ. 5 ಬ್ಯಾರಕ್ಗಳ ಪೈಕಿ ಏನು ಕಾವೇರಿ ಬ್ಯಾರಕ್ ಇದೆ, ಅದನ್ನು ಏನು ಹೊಸದಾಗಿ ಕೈದಿಗಳು ಬರ್ತಾರೆ, ಅವರಿಗೆ ಮೊದಲು ಅಲ್ಲಿ ಅವರ ಚಲನವಲನಗಳನ್ನು ನೋಡಲಾಗುತ್ತೆ. ಮತ್ತು ಹಾಗಾಗಿ ಅಲ್ಲಿ 1 ವಾರಗಳ ಕಾಲ ಅವ್ರನ್ನ ಅಲ್ಲಿ ಇರಿಸ್ತಕ್ಕಂಥದ್ದು ಮತ್ತು ಕ್ವಾರಂಟೈನ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಅವರ ಚಲನವಲನಗಳನ್ನು ಗಮನಿಸಿದಾದ ನಂತರ ಅವರನ್ನು ಬೇರೆ ಸೆಲ್ಗೆ ಹಾಕ್ತಾರೆ. ಹಾಗಾಗಿ ಮೊದಲು ಬಂದವರಿಗೆ ಅವ್ರನ್ನ ಫಸ್ಟು ಕಾವೇರಿ ಸೆಲ್ ಏನಿದೆ, ಕಾವೇರಿ ಬ್ಯಾರಕ್ ಏನಿದೆ, ಅಲ್ಲಿ ಅವ್ರನ್ನ ಏನು ಕರೆತರುವಂಥದ್ದು. ಹಾಗಾಗಿ ಈಗಲೂ ಸಹ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂಥ A6 ಆರೋಪಿ ಜಗದೀಶ್ ಹಾಗೆ ಲಕ್ಷ್ಮಣ್ ಅವರನ್ನು ಕರೆತಂದಿರುವಂಥದ್ದು. ಈಗಷ್ಟೇ ಕರೆತಂದು ಅವ್ರನ್ನ ಈಗ ಒಳಗೆ ಹೋಗಿದೆ, ವೆಹಿಕಲ್ ಒಳಗಿದೆ. ಅವ್ರನ್ನ ನೆಕ್ಸ್ಟು ಏನಿದೆ ಬಂದಿಖಾನೆಯ ಕೆಲವೊಂದು ನಿಯಮಗಳ ಪ್ರಕಾರ ಅಲ್ಲಿ ಅವರ ಏನು ಬಟ್ಟೆ ಬರೆಗಳನ್ನಾಗಿರ್ಬೋದು, ಅವರ ಆರೋಗ್ಯ ತಪಾಸಣೆ ಎಲ್ಲವನ್ನ ಚೆಕ್ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅವರಿಗೆ ನಂಬರನ್ನು ಕೊಟ್ಟು ಕಾವೇರಿ ಬ್ಯಾರಕ್ಗೆ ಕಳಿಸ್ಕೊಡುವಂಥ ಪ್ರಕ್ರಿಯೆಗಳನ್ನು ಈಗಾಗಲೇ ಆ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ. ಇದು ಒಂಥರ ಎಕ್ಸ್ಪೆಕ್ಟೆಡ್, ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿ ಬಂದ ಕ್ಷಣದಿಂದಲೇ 2 ದಿನದಿಂದ ಕೆಲವರು ಬಳ್ಳಾರಿಯಲ್ಲಿರುವ ದರ್ಶನ್ನ ಅಭಿಮಾನಿಗಳು ಬಳ್ಳಾರಿಯ ಕಾರಾಗೃಹದ ಬಳಿಗೆ ಬಂದು ಜಮಾವಣೆ ಆಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನೆನೆ ಅಂತೂ ಕೆಲ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಬಂಕ್ ಹಾಕಿ ಬಂದು ನಿಂತಿದ್ರು. ಇವತ್ತು ಕೂಡ ಅಂಥದ್ದೇ ಸೀನ್. ದರ್ಶನ್ ಪರ ಜಯಘೋಷವನ್ನ ಕೂಗಿ ಹೈಡ್ರಾಮಾ ಮಾಡಿದ್ದಾರೆ. ಇನ್ನು ದರ್ಶನ್ನ ಫ್ಯಾನ್ಸನ್ನ ನಿಯಂತ್ರಿಸೋಕೆ ಪೊಲೀಸರು ಸುಸ್ತು ಕೆಲವೆಡೆ ಬಲ ಪ್ರದರ್ಶನ ಮಾಡೋಕ್ಕೂ ಕೂಡ ಪೊಲೀಸರು ಮುಂದಾದ್ರು. ಜೈಲ್ ಸುತ್ತಮುತ್ತ ಬಳ್ಳಾರಿ ಸಿಟಿಯಲ್ಲಿ ಇವತ್ತಿಡೀ ದಿನ ಖಾಕಿ ಕಣ್ಗಾವಲು. ದರ್ಶನ್ ಕೈದಿ ಸಂಖ್ಯೆ 511. ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ಗೆ ನೀಡಲಾಗಿರುವ ಖೈದಿ ಸಂಖ್ಯೆ 511. ಶುರು ಮಾಡಿ ನಿಮ್ಮ ಆಟೋ ಹಿಂದೆ, ಬೈಕ್ನ ಹಿಂದೆ ಕೈ ಮೇಲೆ ಟ್ಯಾಟೂ ಅಲ್ಲಿ ಹಾಕಿಸ್ಕೊಂಡಿದ್ದ ನಂಬರನ್ನ ಬದಲಾಯಿಸುವ ಕಾರ್ಯ. ದರ್ಶನ್ ಅಭಿಮಾನಿಗಳು ಪರಪ್ಪನ ಅಗ್ರಹಾರ